ಭಾರತ ಮಾತ್ರವಲ್ಲ, ಇಡೀ ಭಾರತದಲ್ಲಿ ಲೇಡಿ ಸೂಪರ್ ಸ್ಟಾರ್ ಎಂದು ಜನಪ್ರಿಯತೆ ಪಡೆದ ನಟಿ ನಯನತಾರಾ. ಅಗಾಧ ಸೌಂದರ್ಯದಿಂದಲೇ ಗಮನ ಸೆಳೆತಾಗಿದ್ದ ಈ ಸುಂದರಿಗೆ ಇತ್ತೀಚೆಗೆ ಕಾನೂನು ತೊಡಕುಗಳು ಕಾಡಲಾರಂಭಿಸಿವೆ. ತಮಿಳು ನಟ ಧನುಷ್ ಬೆನ್ನಲ್ಲೇ ಇನ್ನೊಬ್ಬ ನಿರ್ಮಾಪಕ ನಟಿ ನಯನತಾರಾಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ. ನಯನತಾರಾ ಜೀವನಾಧಾರಿತ ನಯನತಾರಾ ಬಿಯಾಂಡ್ ದಿ ಫೇರಿ ಟೇಲ್ ಎನ್ನುವ ಸಾಕ್ಷ್ಯಚಿತ್ರ ರಿಲೀಸ್ ಆಗಿದೆ. ಈ ಸಾಕ್ಷ್ಯಚಿತ್ರದಲ್ಲಿ ಸ್ವತಃ ನಯನತಾರಾನೇ ನಟಿಸಿದ್ದಾರೆ. ಆದರೆ ಈ ಡಾಕ್ಯುಮೆಂಟರಿ ರಿಲೀಸ್ ಆಗಿದ್ದು ನಟಿಗೆ ಒಂದರ ಮೇಲೆ ಒಂದು ಶಾಕ್ ಎದುರಾಗ್ತಿದೆ. ಅಷ್ಟಕ್ಕೂ ಏನ್ ಶಾಕ್ ಅಂತೀರಾ? ನಯನತಾರಾ ಸಾಕ್ಷ್ಯಚಿತ್ರದಲ್ಲಿ ಕೆಲ ಸಿನಿಮಾಗಳ ತುಣುಕುಗಳನ್ನ ಬಳಸಲಾಗಿದೆ. ಅದರಂತೆ ನಾನು ರೌಡಿದಾನ್ ಚಿತ್ರದ ದೃಶ್ಯಗಳು ಕೂಡ ಈ ಸಾಕ್ಷ್ಯಚಿತ್ರದಲ್ಲಿದೆ. ಅಂದಹಾಗೆ ನಾನು ರೌಡಿದಾನ್ ಚಿತ್ರದ ನಿರ್ಮಾಪಕ ನಟ ಧನುಷ್ ಅನುಮತಿಗಿಲ್ಲದೆ ಬಳಸಿದ್ದಕ್ಕಾಗಿ ಧನುಷ್ 10 ಕೋಟಿ ರೂಪಾಯಿ ಪರಿಹಾರ ಕೇಳಿ ನಯನತಾರಾಗೆ ನೋಟಿಸ್ ಕಳಿಸಿದ್ರು. ಈ ನೋಟಿಸ್ಗೆ ಕೆಂಡ ಕಾರಿದ್ದ ನಯನತಾರಾ ಬಹಿರಂಗ ಪತ್ರ ಬರೆದು ಧನುಷ್ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಇದು ಭಾರಿ ವಿವಾದಕ್ಕೆ ಕಾರಣವಾಗಿತ್ತು. ಈ ಕೇಸ್ ಇನ್ನು ನಡೀತಿರುವಾಗಲೇ ಮತ್ತೊಬ್ಬ ನಿರ್ಮಾಪಕರು ಇದೇ ರೀತಿಯ ಕೇಸ್ ಒಂದನ್ನ ನಯನತಾರಾ ಮೇಲೆ ಹಾಕಿ 5 ಕೋಟಿ ರೂಪಾಯಿಗೆ ಬೇಡಿಕೆ ಇಟ್ಟಿದ್ದಾರೆ. ಮೊದಲೇ ಹೇಳಿದಂತೆ ಡಾಕ್ಯುಮೆಂಟರಿಯಲ್ಲಿ ನಯನತಾರಾ ನಟಿಸಿರುವ ಹಲವು ಸಿನಿಮಾಗಳ ಸಣ್ಣ ದೃಶ್ಯಗಳನ್ನ ಬಳಸಿಕೊಳ್ಳಲಾಗಿದೆ. ಅದರಲ್ಲಿ ಚಂದ್ರಮುಖಿ ಕೂಡ ಒಂದು. ರಜನಿಕಾಂತ್ ನಟಿಸಿದ್ದ ಚಂದ್ರಮುಖಿ ಸಿನಿಮಾದಲ್ಲಿ ನಯನತಾರಾ ನಾಯಕಿಯಾಗಿ ನಟಿಸಿದ್ರು. ಕನ್ನಡದ ಆಪ್ತಮಿತ್ರ ಸಿನಿಮಾದ ರೀಮೇಕ್ ಇದಾಗಿದ್ದು, ಕನ್ನಡದಲ್ಲಿ ನಟಿ ಪ್ರೇಮ ನಿರ್ವಹಿಸಿದ್ದ ಪಾತ್ರವನ್ನ ತಮಿಳಿನಲ್ಲಿ ನಯನತಾರಾ ನಿರ್ವಹಿಸಿದ್ರು. ಈ ಸಿನಿಮಾದ ಕೆಲವು ದೃಶ್ಯಗಳನ್ನ ನಯನತಾರಾ ತಮ್ಮ ಡಾಕ್ಯುಮೆಂಟರಿಯಲ್ಲಿ ಬಳಸಿಕೊಂಡಿದ್ದಾರೆ. ಇದೀಗ ಚಂದ್ರಮುಖಿ ಸಿನಿಮಾದ ನಿರ್ಮಾಣ ಸಂಸ್ಥೆಯಾಗಿರುವ ಶಿವಾಜಿ ಎಂಟರ್ಟೈನ್ಮೆಂಟ್ ನಯನತಾರಾ ವಿರುದ್ಧ ದೂರು ದಾಖಲಿಸಿದೆ. ತಮ್ಮ ಅನುಮತಿಗಿಲ್ಲದೆ ತಾವು ಹಕ್ಕು ಹೊಂದಿರುವ ಸಿನಿಮಾದ ದೃಶ್ಯಗಳನ್ನ ನಯನತಾರಾ ಬಳಸಿಕೊಂಡಿದ್ದಾರೆ ಎಂದು ಆರೋಪಿಸಿ ನಯನತಾರಾಗೆ ಲೀಗಲ್ ನೋಟಿಸ್ ಕಳಿಸಿದ್ದಾರೆ. ಅಷ್ಟೇ ಅಲ್ಲ, 5 ಕೋಟಿ ರೂಪಾಯಿ ಹಣವನ್ನ ಪರಿಹಾರವಾಗಿ ನೀಡಬೇಕು ಅಂತಾನೂ ಆಗ್ರಹಿಸಿದ್ದಾರೆ. ವಿಶೇಷವೇನೆಂದ್ರೆ, ಡಾಕ್ಯುಮೆಂಟರಿ ಬಿಡುಗಡೆಯಾದಾಗ ಥ್ಯಾಂಕ್ಸ್ ನೋಟಿಸ್ನಲ್ಲಿ ಚಂದ್ರಮುಖಿ ಸಿನಿಮಾದ ನಿರ್ಮಾಪಕರಿಗೆ ನಯನತಾರಾ ಧನ್ಯವಾದ ಹೇಳಿದ್ರು. ದೃಶ್ಯಗಳನ್ನ ಬಳಸಿಕೊಳ್ಳಲು ಅನುಮತಿ ನೀಡಿದ್ದಕ್ಕೆ ಧನ್ಯವಾದವನ್ನ ಅರ್ಪಿಸಿದ್ರು. ಆದರೆ ಡಾಕ್ಯುಮೆಂಟರಿ ಬಿಡುಗಡೆಯಾದ ತಿಂಗಳುಗಳ ಬಳಿಕ ಇದೀಗ ನಯನತಾರಾಗೆ ಅದೇ ನಿರ್ಮಾಪಕರು ನೋಟಿಸ್ ನೀಡಿದ್ದಾರೆ.